ಶ್ರೀರಾಮುಲು ಅವರು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಜವಾಬ್ದಾರಿಯನ್ನು ನನಗೆ ಕೊಟ್ರೆ ನಾನು ನಿಭಾಯಿಸ್ತೇನೆ, ಮುಂದಿನ ಸಾರಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ 150 ಸ್ಥಾನವನ್ನ 2028ರಲ್ಲಿ ಗೆಲ್ಲಿಸ್ತೀನಿ ಅಂತ ರಾಮುಲು ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷನಾಗೋದಕ್ಕೆ ನಾನು ರೆಡಿ ಎಂದಿದ್ದಾರೆ ಶ್ರೀರಾಮುಲು. ಕೋಲಾರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಈ ಹೇಳಿಕೆ ಕೊಟ್ಟಿರೋದು. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾನು ಒತ್ತಾಯ ಮಾಡೋದಿಲ್ಲ, ಆದರೆ ರಾಜ್ಯಾಧ್ಯಕ್ಷ ಹೊಣೆಯನ್ನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪಿಸಿರೋದಕ್ಕೆ ನನಗೆ ಸಂತೋಷ ಇದೆ. ನಾನು ರಾಜ್ಯಾಧ್ಯಕ್ಷ ಆದರೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ. 2028ರಲ್ಲಿ ಬಿಜೆಪಿಗೆ 150 ಸ್ಥಾನಗಳನ್ನು ಗೆಲ್ಲಿಸ್ತೀನಿ ಅಂತ ರಾಮುಲು ಅವರು ಹೇಳಿದ್ದಾರೆ. ಹಂಗಾಗಿ ಅವರು ದೊಡ್ಡ ಮನಸ್ಸಿನಿಂದ ಇಲ್ಲ, ರಾಮುಲು ಅವರು ಮಾಡೋದ್ರಿಂದ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನಂತ ಮಾತನ್ನು ಕೂಡ ಇಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಗೊತ್ತಿದೆ ರಾಮುಲು ಯಾವ ತರ ಮನುಷ್ಯ, ಯಾವ ರೀತಿಯಲ್ಲಿ ಕಷ್ಟಪಡ್ತಾನ, ಯಾವ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನ, ಎಲ್ಲಾ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡುವಂತ ಕೆಲಸ ಮಾಡಿದಾರ. ನಾನು ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ನಮ್ಮ ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ. ಯಾಕಂದ್ರೆ ಇವತ್ತು ಅವರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಸಮಾನರವ್ರು. ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಕ್ಕೆ ಬೆಳೆದೀವಿ ಅಂದ್ರಿಗಿನ ಕಾರಣ ಪಾರ್ಟಿ ಜೊತೆಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇದೆ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ. ಅವ್ರು ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಆಲ್ರೆಡಿ ನಮ್ಮ ತಮ್ಮನವ್ರು ವಿಜೇಂದ್ರ ಅವ್ರು ಬೇರೆ ಏನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಅಕಸ್ಮಿತವಾಗಿ ಅವರು ಈಗಿರಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕೆಂದೇಳಿ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದ್ದಾರೆ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಈ ಒಂದು 15 ದಿನದ ಹಿಂದೆ ಪಾರ್ಟಿನೇ ಬಿಡೋದಕ್ಕೆ ರೆಡಿ ಆಗಿದ್ದಂಥವ್ರು ರಾಮುಲು ಅವರು ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ನಿಭಾಯಿಸ್ತೀನಿ, 150 ಸೀಟ್ ಗೆಲ್ಲಿಸ್ತೀನಿ ಅನ್ನೋಷ್ಟರ ಮಟ್ಟಿಗೆ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಶ್ರೀಪಾದ್, ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಹತ್ತಿರವಾಗ್ತಿದ್ದಂತೆ ಇನ್ನು ಕೆಲವೇ ದಿನಗಳಲ್ಲಿ ನೇಮಕ ಸಂಬಂಧಪಟ್ಟಂತೆ ಆಗುತ್ತೆ. ಅದರ ಬೆನ್ನಲ್ಲೇ ಕೂಡ ಈಗ ಸಾಕಷ್ಟು ಬಿಜೆಪಿ ಬೆಳವಣಿಗೆ ನಡೀತಾ ಇರುವಂಥದ್ದು. ಒಂದು ಕಡೆ ಯತ್ನಾಳ್ ಮತ್ತು ಬೆಂಬಲಿಗರು ಅವರ ತಂಡ ಏನಿದೆ ಅವ್ರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇರುವಂಥ ಬೆನ್ನಲ್ಲೇ ಈಗ ಏನು ರಾಮುಲು ಅವರು ಹೇಳಿಕೆ ಕೊಟ್ಟಿರುವಂಥದ್ದು, ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿದ್ಧ ಇದ್ದೀನಿ ಅಂತ. ಅಂದರೆ ರಾಜ್ಯ ಬಿಜೆಪಿ ಇದರಿಂದ ಒಂದು ಅರ್ಥ ಆಗುತ್ತೆ, ವಿಜೇಂದ್ರ ವಿರುದ್ಧ ಬಣಗಳು ಮತ್ತು ಮುಖಂಡರುಗಳು ಕೂಡ ಸಾಕಷ್ಟು ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ದೆಹಲಿಯಲ್ಲಿ ಖುದ್ದು ಯತ್ನಾಳ್ ಅವರು ಬಹಿರಂಗವಾಗಿ ಸಮರವನ್ನು ಸಾರಿರುವಂಥದ್ದು. ಜೊತೆಗೆ ಯತ್ನಾಳ್ ಒಬ್ಬರೇ ಅಲ್ಲ, ಯತ್ನಾಳ್ ಟೀಮಿಗೆ ಒಬ್ಬೊಬ್ಬರು ಕೂಡ ಸೇರ್ಪಡೆ ಆಗ್ತಾ ಇರುವಂಥದ್ದು. ಜೊತೆಗೆ ಈಗ ಶ್ರೀರಾಮುಲು ಈಗಾಗಲೇ ಕೂಡ, ಯಾಕಂದರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ನಂತರ ಒಂದಷ್ಟು ಮಾಸ್ ಅಪೀಲ್ ಇರುವಂಥ ನಾಯಕ ಯಾರಾದರೂ ಇದ್ದರೆ ಅದು ಶ್ರೀರಾಮುಲು. ಈಗ ಶ್ರೀರಾಮುಲು ಬಹಿರಂಗವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಸಿದ್ಧ ಅಂತ ಹೇಳೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹೈಕಮಾಂಡ್ಗೆ. ಆದರೆ ಹೈಕಮಾಂಡ್ ತಲೆಯಲ್ಲಿ ಈಗಾಗಲೇ ಕೂಡ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋಂಥದ್ದು ಕೂಡ ಒಂದು ನಿರ್ಧಾರ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಒತ್ತಡಗಳು, ಮತ್ತೊಂದು ಕಡೆ ಅಸಮಾಧಾನ ಹೊಗೆ, ಮತ್ತೊಂದು ಕಡೆ ಬಹಿರಂಗವಾಗಿ ಹೇಳಿಕೆಗಳು ಇವೆಲ್ಲವೂ ಕೂಡ ಶುರುವಾದ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಒಂದು ಕುತೂಹಲ. ಜೊತೆಗೆ ವಿಜೇಂದ್ರ ವಿರುದ್ಧ ದಿನೇ ಅವರ ವಿರುದ್ಧ ಅಸಮಾಧಾನಿತರು ಜಾಸ್ತಿ ಆಗ್ತಾ ಇರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂಥದ್ದು. ಈ ಅಸಮಾಧಾನದ ಮಧ್ಯೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋಂಥದ್ದು ಕೂಡ ಸಾಕಷ್ಟು ಪ್ರಮುಖವಾದ ವಿಚಾರ ಆಗಿರುವಂಥದ್ದು, ಕುತೂಹಲದ ವಿಚಾರ ಕೂಡ ಆಗಿರುವಂಥದ್ದು. ಶ್ರೀಪಾದ್, ಓಕೆ, ಧನ್ಯವಾದ. ಶ್ರೀರಾಮುಲು ಅವರು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಜವಾಬ್ದಾರಿಯನ್ನ ನನಗೆ ಕೊಟ್ರೆ ನಾನು ನಿಭಾಯಿಸ್ತೇನೆ, ಮುಂದಿನ ಸಾರಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ 150 ಸ್ಥಾನವನ್ನ 2028ರಲ್ಲಿ ಗೆಲ್ಲಿಸ್ತೀನಿ ಅಂತ ರಾಮುಲು ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷನಾಗೋದಕ್ಕೆ ನಾನು ರೆಡಿ ಎಂದಿದ್ದಾರೆ ಶ್ರೀರಾಮುಲು. ಕೋಲಾರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಈ ಹೇಳಿಕೆ ಕೊಟ್ಟಿರೋದು. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾನು ಒತ್ತಾಯ ಮಾಡೋದಿಲ್ಲ,
ಆದರೆ ರಾಜ್ಯಾಧ್ಯಕ್ಷ ಹೊಣೆಯನ್ನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪಿಸಿರೋದಕ್ಕೆ ನನಗೆ ಸಂತೋಷ ಇದೆ. ನಾನು ರಾಜ್ಯಾಧ್ಯಕ್ಷ ಆದರೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ. 2028ರಲ್ಲಿ ಬಿಜೆಪಿಗೆ 150 ಸ್ಥಾನಗಳನ್ನು ಗೆಲ್ಲಿಸ್ತೀನಿ ಅಂತ ರಾಮುಲು ಅವರು ಹೇಳಿದ್ದಾರೆ. ಹಂಗಾಗಿ ಅವರು ದೊಡ್ಡ ಮನಸ್ಸಿನಿಂದ ಇಲ್ಲ ರಾಮುಲು ಅವರು ಮಾಡೋದ್ರಿಂದ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನಂತ ಮಾತನ್ನು ಕೂಡ ಇಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಗೊತ್ತಿದೆ ರಾಮುಲು ಯಾವ ತರ ಮನುಷ್ಯ, ಯಾವ ರೀತಿಯಲ್ಲಿ ಕಷ್ಟಪಡ್ತಾನ, ಯಾವ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನ, ಎಲ್ಲಾ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡುವಂತ ಕೆಲಸ ಮಾಡಿದಾರ. ನಾನು ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ನಮ್ಮ ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ. ಯಾಕಂದ್ರೆ ಇವತ್ತು ಅವರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರೂ ಕೂಡ ಒಬ್ಬ ತಂದೆ ಸಮಾನರವ್ರು. ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಕ್ಕೆ ಬೆಳೆದೀವಿ ಅಂದ್ರಿಗಿನ ಕಾರಣ ಪಾರ್ಟಿ ಜೊತೆಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇದೆ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ. ಅವ್ರು ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಆಲ್ರೆಡಿ ನಮ್ಮ ತಮ್ಮನವ್ರು ವಿಜೇಂದ್ರ ಅವ್ರು ಬೇರೆನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಅಕಸ್ಮಿತವಾಗಿ ಅವರು ಈಗಿರಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕಂದೇಳಿ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದ್ದಾರೆ. ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ ಈ ಒಂದು 15 ದಿನದ ಹಿಂದೆ ಪಾರ್ಟಿನೇ ಬಿಡೋದಕ್ಕೆ ರೆಡಿ ಆಗಿದ್ದಂಥವ್ರು ರಾಮುಲು ಅವರು ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ನಿಭಾಯಿಸ್ತೀನಿ, 150 ಸೀಟ್ ಗೆಲ್ಲಿಸ್ತೀನಿ ಅನ್ನೋಷ್ಟರ ಮಟ್ಟಿಗೆ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಶ್ರೀಪಾದ್, ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಹತ್ತಿರವಾಗ್ತಿದ್ದಂತೆ ಇನ್ನು ಕೆಲವೇ ದಿನಗಳಲ್ಲಿ ನೇಮಕ ಸಂಬಂಧಪಟ್ಟಂತೆ ಆಗುತ್ತೆ. ಅದರ ಬೆನ್ನಲ್ಲೇ ಕೂಡ ಈಗ ಸಾಕಷ್ಟು ಬಿಜೆಪಿ ಬೆಳವಣಿಗೆ ನಡೀತಾ ಇರುವಂಥದ್ದು. ಒಂದು ಕಡೆ ಯತ್ನಾಳ್ ಮತ್ತು ಬೆಂಬಲಿಗರು ಅವರ ತಂಡ ಏನಿದೆ ಅವ್ರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇರುವಂಥ ಬೆನ್ನಲ್ಲೇ ಈಗ ಏನು ರಾಮುಲು ಅವರು ಹೇಳಿಕೆ ಕೊಟ್ಟಿರುವಂಥದ್ದು ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿದ್ಧ ಇದ್ದೀನಿ ಅಂತ. ಅಂದರೆ ರಾಜ್ಯ ಬಿಜೆಪಿ ಇದರಿಂದ ಒಂದು ಅರ್ಥ ಆಗುತ್ತೆ, ವಿಜೇಂದ್ರ ವಿರುದ್ಧ ಬಣಗಳು ಮತ್ತು ಮುಖಂಡರುಗಳು ಕೂಡ ಸಾಕಷ್ಟು ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ದೆಹಲಿಯಲ್ಲಿ ಖುದ್ದು ಏನು ಯತ್ನಾಳ್ ಅವರು ಬಹಿರಂಗವಾಗಿ ಸಮರವನ್ನು ಸಾರಿರುವಂಥದ್ದು. ಜೊತೆಗೆ ಯತ್ನಾಳ್ ಒಬ್ಬರೇ ಅಲ್ಲ, ಯತ್ನಾಳ್ ಟೀಮಿಗೆ ಒಬ್ಬೊಬ್ಬರು ಕೂಡ ಸೇರ್ಪಡೆ ಆಗ್ತಾ ಇರುವಂಥದ್ದು. ಜೊತೆಗೆ ಈಗ ಶ್ರೀರಾಮುಲು ಈಗಾಗಲೇ ಕೂಡ, ಯಾಕಂದರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ನಂತರ ಒಂದಷ್ಟು ಮಾಸ್ ಅಪೀಲ್ ಇರುವಂಥ ನಾಯಕ ಯಾರಾದರೂ ಇದ್ದರೆ ಅದು ಏನು ಶ್ರೀರಾಮುಲು. ಈಗ ಶ್ರೀರಾಮುಲು ಬಹಿರಂಗವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಸಿದ್ಧ ಅಂತ ಹೇಳೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹೈಕಮಾಂಡ್ಗೆ. ಆದರೆ ಹೈಕಮಾಂಡ್ ತಲೆಯಲ್ಲಿ ಈಗಾಗಲೇ ಕೂಡ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋಂಥದ್ದು ಕೂಡ ಒಂದು ನಿರ್ಧಾರ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಒತ್ತಡಗಳು, ಮತ್ತೊಂದು ಕಡೆ ಏನು ಅಸಮಾಧಾನ ಹೊಗೆ, ಮತ್ತೊಂದು ಕಡೆ ಬಹಿರಂಗವಾಗಿ ಹೇಳಿಕೆಗಳು ಇವೆಲ್ಲವೂ ಕೂಡ ಶುರುವಾದ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಒಂದು ಕುತೂಹಲ. ಜೊತೆಗೆ ವಿಜೇಂದ್ರ ವಿರುದ್ಧ ದಿನೇ ದಿನೇ ಅವರ ವಿರುದ್ಧ ಅಸಮಾಧಾನಿತರು ಜಾಸ್ತಿ ಆಗ್ತಾ ಇರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂಥದ್ದು. ಈ ಅಸಮಾಧಾನದ ಮಧ್ಯೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋಂಥದ್ದು ಕೂಡ ಸಾಕಷ್ಟು ಪ್ರಮುಖವಾದ ವಿಚಾರ ಆಗಿರುವಂಥದ್ದು, ಕುತೂಹಲದ ವಿಚಾರ ಕೂಡ ಆಗಿರುವಂಥದ್ದು. ಶ್ರೀಪಾದ್, ಓಕೆ, ಧನ್ಯವಾದ.